ಪರಿಜ್ಞಾನವೂ ಇಲ್ಲದೆ ಅಕ್ರಮವಾಗಿ ಏನ್ ಹೇಳಬೇಕು, ಇದು ಅಕ್ರಮ. ಈ ಸುತ್ತೋಲೆ ಬಿಬಿಎಂಪಿಯ ಈ ಸುತ್ತೋಲೆ ಏನು 5/4/25 ದಿನಾಂಕ ಏನೊಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಬಿಬಿಎಂಪಿ ಅವರು. ಅದರಲ್ಲಿ ಈ ರೆಸಿಡೆನ್ಷಿಯಲ್ ಅವ್ರ ಮೇಲೆ ಏನು ಒಂದು ಬಿಲ್ಡಿಂಗ್ ಸೈಜ್, ನಾಟ್ ಪ್ಲಾಟ್ 30-40 20-30 ಸೈಜಿನ ಮೇಲೆ ಅಲ್ಲ, ಆ ಪ್ಲಾಟ್ನ ಭೂಮಿಯ ಮೇಲೆ ಕಟ್ಟಿರುವಂತ ಬಿಲ್ಡಿಂಗಿನ ಸೈಜ್ ಮೇಲೆ ಅಳತೆ ಸೈಜ್ ಎಷ್ಟು, ಅದು ಒಂದು 30-40 ಅವನು 7,000 ಕಟ್ಟಿರ್ಬೋದು, 8,000 ಕಟ್ಟಿರ್ಬೋದು. ಸೊ ಇದರ ಆಧಾರಿತವಾಗಿ ಏನೊಂದು ಯೂಸರ್ ಫೀ ಅನ್ನು ಹಾಕಿದ್ದಾರೆ, ಸೆಸ್ ಫೀಸ್ ಜೊತೆಯಲ್ಲೇನೆ ಯೂಸರ್ ಫೀ ಹಾಕಿದ್ದಾರೆ. ಇವತ್ತು ಇದೆಲ್ಲ ತಮ್ಗೆಲ್ಲ ಇವತ್ತು ಈ ಕಾಪಿನೂ ಕೊಡ್ತೀವಿ. ಏನು 600 ಅಡಿ ಮೇಲೆ ಇರೋರಿಗೆ 10 ರೂಪಾಯಿ, ಏನು 600 ಚದರ ಅಡಿ ಮೇಲೆ ಇರೋರಿಗೆ 50 ರೂಪಾಯಿ, 1000 ಇಂದ 2,000ಕ್ಕೆ 100 ರೂಪಾಯಿ ತಿಂಗಳಿಗೆ. ಇದನ್ನ ತಿಂಗಳಿಗೆ ಇಟ್ಕೊಂಡಿದ್ದಾರೆ ಸರ್. ಇದು ಮೇಲ್ಗಡೆ ತಿಂಗಳಿಗೆ ಸರ್, ಕೆಳಗಡೆದೆಲ್ಲ ವರ್ಷಕ್ಕೆ ಸರ್. ಇದ್ರಲ್ಲಿ 2 ಭಾಗ ಇದೆ, ತಿಂಗಳು ಮತ್ತೆ ವರ್ಷ ಅಂತ 2 ಇವಾಗ ಕ್ಲಾರಿಫಿಕೇಶನ್ ನಿನ್ನೆ ಇಶ್ಯೂ ಮಾಡಿದಾರಲ್ವಾ. ಸೊ ರೆಸಿಡೆನ್ಷಿಯಲ್ ಅವರಿಗೆಲ್ಲ ತಿಂಗಳಿಗೆನೆ, ಆ ತಿಂಗಳಿಗೆ ಅಂತ ಹಾಕಿರೋದನ್ನ ವರ್ಷಕ್ಕೆ ಕಲೆಕ್ಟ್ ಮಾಡ್ತಿದ್ದಾರೆ. ಈವನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬೈಲಾ ಪ್ರಕಾರ ತಿಂಗಳು ಕಲೆಕ್ಟ್ ಮಾಡಬೇಕು ಅಂತ ಇರೋದು. ಇದನ್ನು ಇವರು ಪ್ರಾಪರ್ಟಿ ಟ್ಯಾಕ್ಸ್ ಜೊತೆನೆ ಸೇರಿಸಿ ಒಮ್ಮೆಲೆ ಅಡ್ವಾನ್ಸ್ ಆಗಿ ಅಪ್ ಫ್ರಂಟ್ ಫೀಸ್ 20-25-26ನೇ ಸಾಲಿನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಎಷ್ಟು ಬರ್ಬೋದು ಆ ವರ್ಷದೆಲ್ಲ ಸೇರಿಸಿ ಮೊದಲೇ ಅಡ್ವಾನ್ಸ್ ಆಗಿ ಕಲೆಕ್ಟ್ ಮಾಡಿಬಿಡ್ತಾರೆ. ಮತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಕೂಡ ಕಲೆಕ್ಟ್ ಮಾಡ್ತಾರೆ. ಈ ಸೆಸ್ ಅಲ್ಲದೆ ಇನ್ನ 26% ಸೆಸ್ ಇದಾವೆ, 26% ಅಲ್ಲ 26%. ಸೊ ಇನ್ನ ನಾನು ಹೆಚ್ಚು ಬೇರೆ ಡ್ರಾಗ್ ಮಾಡಲ್ಲ. ಈ ವಿಚಾರಕ್ಕೆ 3,000ದಿಂದ 4,000 ಚದರ ಅಡಿ ಇದ್ರೆ 200 ರೂಪಾಯಿ, 4,000 ಚದರ ಅಡಿ ಮೇಲ್ಪಟ್ಟು ರೆಸಿಡೆನ್ಷಿಯಲ್ ಆದ್ರೆ 400 ರೂಪಾಯಿ. ಖಾಲಿ ನಿವೇಶನ ಇದ್ರೆ 60 ಪೈಸಾ ಚದರ ಅಡಿಗೆ ಖಾಲಿ ನಿವೇಶನ. ಈಗ ಪದ್ಮನಾಭ ರೆಡ್ಡಿ ಅವ್ರದೇ ಒಂದು ಖಾಲಿ ನಿವೇಶನ ಇದೆ, ಸುಮ್ಮನೆ ಅವರೇ ಪಾಪ ಕ್ಯೂರಿಯಾಸಿಟಿನಲ್ಲಿ ಜನರೇಟ್ ಮಾಡಿದ್ದಾರೆ. ನೀವು ಆಶ್ಚರ್ಯ ಪಡಬಹುದು, 60 ಪೈಸೆ ಚದರಡಿ ವರ್ಷಕ್ಕೆ, ಅದು ಪ್ರತಿ ವರ್ಷಕ್ಕೆ ಅದು 60 ಪೈಸಾ ಚದರಡಿಗೆ. ಈಗ ಅವ್ರದ್ದು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಅವ್ರದ್ದು ಪ್ರಾಪರ್ಟಿ ಟ್ಯಾಕ್ಸ್ 24-25 ಪ್ರಾಪರ್ಟಿ ಟ್ಯಾಕ್ಸ್ 38,105 ರೂಪಾಯಿ. ಏನದು ವಿಸ್ತೀರ್ಣ ಎಷ್ಟು ಸರ್ ನಿಮ್ದು? 1,10,000 ಅಡಿ.